ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ. ತನ್ನ ಪತ್ನಿಗೆ ಇಂಜೆಕ್ಷನ್ ನೀಡಿ ಒಬ್ಬ ಕಿರಾತಕ ಪತಿ ಕೊಲೆ ಮಾಡಿದಂತಹ ಘಟನೆ ತಡವಾಗಿ ಈಗ ಬೆಳಕಿಗೆ ಬರ್ತಾ ಇದೆ. ಕೊಲೆ ಮಾಡಿ 6 ತಿಂಗಳ ಬಳಿಕ ಹತ್ಯೆ ಮಾಡಿದಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಪತಿಯ ಕೃತ್ಯ ಎಫ್ಎಸ್ಎಲ್ನ ವರದಿ ಬಯಲಿಗೆಳೆದಿದೆ. ಪತಿ ಮಾಡಿದಂತಹ ಈ ಹೀನ ಕೃತ್ಯ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಈಗ ಬಹಿರಂಗಪಡಿಸಿದೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಎಂಬಾತ ತನ್ನ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಎಂಬಾಕೆಯನ್ನ ಕೊಲೆ ಮಾಡಿದ್ದಾರೆ. ಪತಿ ಪತ್ನಿ ಇಬ್ಬರು ವೈದ್ಯರು ಅನ್ನೋದು ಗಮನಾರ್ಹ ಸಂಗತಿ. ಇಬ್ಬರು ಕೂಡ ಡಾಕ್ಟರ್ಸು. ಮಾರತ್ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿ ಡಾಕ್ಟರ್ ಮಹೇಂದ್ರನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದರೆ, ಸಹಜ ಸಾವು ಅಂತ ನಂಬುವಂತೆ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದ. 26/5/2024 ಡಾಕ್ಟರ್ ಮಹೇಂದ್ರ ಮತ್ತು ಕೃತಿಕಾ ರೆಡ್ಡಿ ಇಬ್ಬರು ಮದುವೆ ಮಾಡಿಕೊಂಡಿದ್ರು. ಇದಾದ 11 ತಿಂಗಳ ನಂತರ ಕೊಲೆ ಮಾಡೋದಕ್ಕೆ ಆರೋಪಿ ಪ್ಲಾನ್ ಮಾಡಿಕೊಂಡಿದ್ದಾನೆ. ತನ್ನ ಪತ್ನಿಗೆ ಇಂಜೆಕ್ಷನ್ ನೀಡಿ ಆಕೆಯ ತಂದೆಯ ಮನೆಯಲ್ಲೇ ಆಕೆಯನ್ನು ಕೊಲೆ ಮಾಡಿದ್ದಾನೆ. ಮೃತಪಟ್ಟ ಕೃತಿಕಾ ರೆಡ್ಡಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್ಕು, ಲೋ ಶುಗರ್ ಇತ್ತು. ಈ ವಿಚಾರ ಯುವಕನಿಗೆ ತಿಳಿಸದೆ ಮದುವೆ ಮಾಡಿದ್ರು. ಮದುವೆಯಾದ ಬಳಿಕ ಈ ವಿಚಾರ ಮಹೇಂದ್ರನಿಗೆ ಗೊತ್ತಾಗತ್ತೆ. ಡೆರ್ಮಟಾಲಜಿಸ್ಟ್ ಆಗಿದ್ದಂತಹ ಡಾಕ್ಟರ್ ಕೃತಿಕಾ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಹೇಂದ್ರ ಕೂಡ ವಿಕ್ಟೋರಿಯಾದಲ್ಲೇ ಕೆಲಸ ಮಾಡ್ತಾ ಇದ್ದ. ಜನರಲ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದ. ಪತ್ನಿಗೆ ಅನಾರೋಗ್ಯ ಇದೆಯಂತ ಕೊಲೆ ಕೂಡ ಮಾಡಿದ್ದ. ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದ. ತಂದೆ ಮನೆಯಲ್ಲಿ ಹುಷಾರಿಲ್ಲದೆ ಮಲಗಿದ್ದ ಕೃತಿಕಾ ರೆಡ್ಡಿ ಅಲ್ಲಿಗೆ ಬಂದಿದ್ದಂತಹ ಆರೋಪಿ IV ಇಂಜೆಕ್ಷನ್ ಮೂಲಕವಾಗಿ ಒಂದಿಷ್ಟು ಮೆಡಿಸಿನ್ಗಳನ್ನು ಕೊಟ್ಟಿರ್ತಾನೆ. ಅದಾದ ಬಳಿಕ 23/4/2025 ಕೃತಿಕಾ ಜ್ಞಾನ ತಪ್ಪಿದ್ರು. ಅದಾದ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳ ನಂತರ ಇಂಜೆಕ್ಷನ್ ಮೂಲಕ ಪತಿರಾಯ ಕೊಲೆ ಮಾಡಿದ್ದಾನೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಏನಿದು ಪ್ರಕರಣ? ಪೊಲೀಸರು ಯಾವ ರೀತಿಯಾಗಿ ಪ್ರಕರಣ ಭೇದಿಸಿದ್ದಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್ ಮದುವೆಯಾದ 6 ತಿಂಗಳಲ್ಲಿ ತನ್ನ ಪತ್ನಿಯನ್ನ ಯಾವುದೇ ರೀತಿಯ ಅನುಮಾನ ಬರದ ರೀತಿಯಲ್ಲಿ ಹತ್ಯೆ ಮಾಡಿದಂತ ಪತಿ ವೈದ್ಯ ಏನಿದ್ದಾನೆ ಆತನ ಮಾರತಳ್ಳಿ ಪೊಲೀಸರು ಈಗಾಗಲೇ ಬಂದಿರುವಂತದ್ದು. ಕೃತಿಕಾ ರೆಡ್ಡಿ ಅಂತ ಹೇಳಿ ಮೃತಪಟ್ಟಂತಹ ವೈದ್ಯ, ಈಕೆಯನ್ನ ಕಳೆದ ವರ್ಷ ಮೇನಲ್ಲಿ ಈತನಿಗೆ ಮದುವೆಯನ್ನ ಮಾಡಿಕೊಡ್ಲಾಗಿತ್ತೆ. ಮದುವೆ ಮಾಡಿಕೊಟ್ಟ ನಂತರ ಈಕೆಗೆ ಮದುವೆ ಮಾಡಿಕೊಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಅನಾರೋಗ್ಯಗಳಿತ್ತು. ಈಕೆಗೆ ಲೋ BP ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಶುಗರ್ ಇತ್ತು ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಹಂಗಾಗಿ ಗೊತ್ತಿಲ್ಲ ಹಾಗೆ ಮುಚ್ಚಿಟ್ಟು ನಂಗೆ ಮದುವೆಯನ್ನ ಮಾಡಿಕೊಟ್ಟಿದ್ರು ಅಂತ ಹೇಳಿ ಆತ ಆರೋಪವನ್ನು ಮಾಡಿದ್ದಾನೆ. ಇನ್ನ ಗಂಡ ಹೆಂಡತಿ ಇಬ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು. ಇಬ್ರು ಕೂಡ ವೈದ್ಯರಾಗಿದ್ರು. ಮದುವೆ ಆದ ನಂತರ ತನ್ನದೇ ಒಂದು ಆಸ್ಪತ್ರೆಯನ್ನ ತೆಗಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದ್ದಂತಹ ಆರೋಪಿತ ಏನಿದ್ದಾನೆ ಮಹೇಂದ್ರ ರೆಡ್ಡಿ, ಈತ ಏನು ಈಕೆ ಬಳಿ ಸಾಕಷ್ಟು ಹಣವನ್ನು ಕೂಡ ಪಡ್ಕೊಂಡಿದ್ದ. ಅದಕ್ಕಾಗಿ ಈಕೆ ಕೃತಿಕಾ ತಂದೆಯ ಕಡೆಯಿಂದ ಕೂಡ ಒಂದು ಕ್ಲಿನಿಕ್ ಅನ್ನು ಕೂಡ ಓಪನ್ ಮಾಡಿ ಕೊಡ್ಲಾಗಿತ್ತು ಅನ್ನೋ ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಯಾವಾಗ ಈತನಿಗೆ ಗೊತ್ತಿಲ್ಲದ ಹಾಗೆ ಕೆಲವು ಅಂಶಗಳನ್ನ ಮುಚ್ಚಿಟ್ಟು ಮದುವೆಯನ್ನ ಮಾಡಿಕೊಟ್ರು, ಇದೇ ಕೋಪಕ್ಕೆ ಈತ ತನ್ನ ಪತ್ನಿಯನ್ನ ಸಾಯಿಸ್ಲಿಕ್ಕೆ ಯಾವುದೇ ರೀತಿಯ ಅನುಮಾನ ಬರದ ರೀತಿಯಲ್ಲಿ ಆತ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಈಕೆಗೆ ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ತನ್ನ ತಂದೆ ಮನೆಯಲ್ಲಿ ಇರ್ತಾಳೆ, ಮುನಿರೆಡ್ಡಿ ಅವರ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಒಂದು IV ಹಾಕಿ ಗ್ಲೂಕೋಸ್ಗಳನ್ನ ಹಾಕುವಂಥದ್ದು. ಅದರೊಟ್ಟಿಗೆ ಒಂದಿಷ್ಟು ಆಕೆಗೆ ಏನು ಪ್ರಜ್ಞಾಹೀನಳಾಗ ಹಾಗೆ ಮೃತಪಡುವ ರೀತಿಯಲ್ಲಿ ಕೆಲವೊಂದು ಅನಸ್ತೇಶಿಯಾವನ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿರ್ತಾನೆ. ಸೊ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅನಸ್ತೇಶಿಯಾವನ್ನ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅನಸ್ತೇಶಿಯಾನ ಕೊಟ್ರೆ ಸೊ ಶಸ್ತ್ರಚಿಕಿತ್ಸೆ ಮಾಡುವಂತ ಸಂದರ್ಭದಲ್ಲಿ ಅವರು ಸ್ವಲ್ಪ ಅರೆಪ್ರಜ್ಞಾವಸ್ಥೆಯಲ್ಲಿ ಇರುತ್ತೆ. ಅವ್ರಿಗೆ ಯಾವುದೇ ರೀತಿ ಅದರಿಂದ ಆಗುವಂತಹ ನೋವು ಆಘಾತ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ, ಆದ್ರೆ ಅದನ್ನ ಹೆಚ್ಚುವರಿಯಾಗಿ ಕೊಟ್ಟು ಅನಸ್ತೇಶಿಯಾನ ಕೊಡಕ್ಕೆ ಅದಕ್ಕೆ ಸಂಪೂರ್ಣವಾದ ಒಂದು ಮಾಹಿತಿ ಇರಬೇಕು ಮತ್ತು ಅದ್ರ ಬಗ್ಗೆ ಎಕ್ಸ್ಪರ್ಟ್ ಇದ್ದವ್ರು ಮಾತ್ರ ಅನಸ್ತೇಶಿಯಾನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈತ ಕೂಡ ಅದೇ ರೀತಿಯಾಗಿ ಆಕೆಗೆ ಓವರ್ ಡೋಸ್ ಅನಸ್ತೇಶಿಯಾನ ಕೊಟ್ಟಿರ್ತಾನೆ. ಆಕೆ ಮೃತಪಡ್ತಾಳೆ. ಸೊ ಮೃತಪಟ್ಟ ಬಳಿಕ ಮನೆಯವರು ಕೂಡ ಯಾವುದೇ ರೀತಿಯ ಗಂಡನ ಮೇಲೆ ಅಳಿಯನ ಮೇಲೆ ಅನುಮಾನವನ್ನು ಪಡೋದಿಲ್ಲ. ಈತ ಈ ಮನೆಗೆ ಬಂದು ಚಿಕಿತ್ಸೆಯನ್ನು ಕೊಡ್ತಿದ್ದ, ಚೆನ್ನಾಗಿ ನೋಡ್ಕೋತಿದ್ದ ಅಂತ ಹೇಳಿ. ಸೊ ಇದೊಂದು UDR ಪ್ರಕರಣ, ಅಂದ್ರೆ ನ್ಯಾಚುರಲ್ ಡೆತ್ ಪ್ರಕರಣ ಏನಿರುತ್ತೆ ಅದನ್ನ ದಾಖಲು ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ಮಾಡುವಂತದ್ದು ಕೂಡ ಬೇಡ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಪೊಲೀಸ್ ಅದಕ್ಕೆ ಒಪ್ಪೋದಿಲ್ಲ. ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಮರಣೋತ್ತರ ವರದಿಯನ್ನ ತರಿಸ್ಕೊಂಡು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆಕೆಗೆ ಹೆಚ್ಚುವರಿಯಾಗಿ ಅನಸ್ತೇಶಿಯಾನ ಕೊಟ್ಟಿರುವಂತದ್ದು ಬೆಳಕಿಗೆ ಬರುತ್ತೆ. ಬಳಿಕ ಈತನ ಉಡುಪಿಯ ಬಳಿ
ಬಂಧನವನ್ನು ಕೂಡ ಮಾಡಲಾಗುತ್ತೆ. ಈತ ಇಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೂ ಕೂಡ ರೆಡಿ ಆಗಿರ್ತಾನೆ, ತಲೆ ಮರೆಸ್ಕೊಂಡು ಓಡ್ಲೋಗ್ಲಿಕ್ಕೆ. ಹಾಗೆ LOC ಅನ್ನು ಕೂಡ ಇವರು ಪೊಲೀಸರು ಹೊರಡಿಸಿರ್ತಾರೆ. ಇದಾದ ಬಳಿಕ ಆತನ ಬಂಧನ ಆಗುತ್ತೆ. ಬಂಧನದ ಬಳಿಕ ಇಡೀ ಈ ಹತ್ಯೆಯ ಹಿಂದಿನ ಕಹಾನಿ ಯಾವ ರೀತಿಯಾಗಿ ತನ್ನ ಹೆಂಡತಿಯನ್ನ ಈತ ಹತ್ಯೆಯನ್ನ ಮಾಡ್ಬೇಕು ಅಂತ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿದ್ದ, ಅದರ ಸಂಪೂರ್ಣ ಮಾಹಿತಿ ಈಗ ವಿಚಾರಣೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಆತನ ವಶಕ್ಕೆ ಪಡೆದಿರುವಂತ ಪೊಲೀಸರು ಬಂಧನ ಮಾಡಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.